ಒಬ್ಬರ ಮೇಲೆ ಮತ್ತೊಬ್ಬರು ಗೂಬೆ ಕೂರಿಸೋ ಕೆಲಸಗಳು ನಡೀತವೆ. ಗೃಹ ಸಚಿವ ಪರಮೇಶ್ವರ್ ಅವರ ಗಮನಕ್ಕೆ ಬಾರದೆ ನಡೀತಾ ಕಾಲ್ ತುಳಿತ ಘಟನೆಗೂ ನನಗೂ ಸಂಬಂಧ ಇಲ್ಲ, ಕೇಳದೆ ವಿಜಯೋತ್ಸವ ಮಾಡಿ ಮುಖಭಂಗ ಮಾಡಿದ್ದಾರೆ. ಈ ಕಾರಣದಿಂದ ರಾಜೀನಾಮೆಯ ಸೂಚನೆ ನೀಡಿದ್ದಾರೆ. ಪರಮೇಶ್ವರ್ ಅವರು ನನಗೆ ಗೃಹ ಖಾತೆ ಬ್ಯಾಡ ಅಂತಿದ್ದಾರೆ. ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ RCB ಸಂಭ್ರಮಾಚರಣೆಗೆ ನಡೆದಂತಹ ಕಾಲ್ ತುಳಿತದ ಪ್ರಕರಣ. ಇದು ದಿನಕ್ಕೊಂದಲ್ಲ, ಗಂಟೆಗೊಂದು ಗಳಿಗೆಗೊಂದು ಮಗ್ಗಲು ಬದಲಾಯಿಸ್ತಾ ಇದೆ. ಜೊತೆಗೆ ಒಬ್ಬರ ಮೇಲೆ ಮತ್ತೊಬ್ಬರು ಗೂಬೆ ಕೂರಿಸೋ ಕೆಲಸಗಳು ನಡೀತಾ ಇದ್ದಾವೆ. ಇದೀಗ ಮತ್ತೊಂದೇನಪ್ಪ ಅಂತಂದರೆ, ಈ ವಿಜಯೋತ್ಸವ ಗೃಹ ಸಚಿವ ಪರಮೇಶ್ವರ್ ಅವರ ಗಮನಕ್ಕೆ ಬಾರದೆ ನಡೀತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಇಬ್ಬರೇ ಸೇರ್ಕೊಂಡು ನಡೆಸಿದ್ರ. ಇಂಥದ್ದೊಂದು ಮಾತು ಈಗ ದೆಹಲಿ ಅಂಗಳ ತಲುಪಿದೆ. ಇನ್ನು ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದಂಗೆ ಹೈಕಮಾಂಡ್ ನಾಯಕರಿಗೆ ಇಲ್ಲೇನೋ ತಾಳ ತಪ್ಪಿದೆ ಅನ್ಸೋಕೆ ಶುರುವಾಗಿದೆ. ಇದರಿಂದಲೇ ಗೃಹ ಸಚಿವರಿಗೆ ಮಿಸ್ಟರ್ ಪರಮೇಶ್, ನೀವು ಇದರ ಬಗ್ಗೆ ಸೂಕ್ತ ಮಾಹಿತಿ ಕೊಡಬೇಕು ಅಂತ ಖಡಕ್ ಮೆಸೇಜ್ ಕಳಿಸಿದೆ. ಇದಕ್ಕೆ ಉತ್ತರ ಕೊಟ್ಟಿರುವಂಥ ಪರಮೇಶ್ವರ್ ಅವರು, ಕಾಲ್ ತುಳಿತ ಘಟನೆಗೂ ನನಗೂ ಸಂಬಂಧ ಇಲ್ಲ, ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ನಡುವೆ ರಾಜ್ಯ ರಾಜಕೀಯದಲ್ಲಿ ಪರಮೇಶ್ವರ್ ಅವರು ನನಗೆ ಗೃಹ ಖಾತೆ ಬ್ಯಾಡ ಅಂತಿದ್ದಾರೆ ಅನ್ನೋ ಸುದ್ದಿ ಕೂಡ ಹಬ್ತಾ ಇದೆ. ಇದು ನ್ಯಾಷನಲ್ TV ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು. ಇಲ್ಲೇ ನೋಡ್ರಿ ಸರ್ಕಾರ ಎಡವಿರೋದು. ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಗೃಹ ಸಚಿವರ ಗಮನಕ್ಕೆ ತರದೆ ಮಾಡಿದ್ರೆ ಹೆಂಗೆ ಹೇಳಿ? ಇಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ಹಂಗಂತ ಗೃಹ ಸಚಿವರು ಅಂತ ಒಬ್ಬರು ಇಲಾಖೆ ನೋಡ್ಕೊಳ್ಳೋಕೆ ಇರ್ತಾರಲ್ಲ, ಅವರಿಗೆ ಹೇಳೋದು ಈ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತ ಕೇಳೋದು ಒಂದು ಶಿಷ್ಟಾಚಾರ ತಾನೆ. ಆದರೆ ಅದನ್ನು ಬಿಟ್ಟು ಇಬ್ಬರೇ ಮಾತಾಡಿಕೊಂಡು ಪೊಲೀಸರು ಬೇಡ ಅಂದರೂ ಮಾಡಿಬಿಟ್ಟು ಈಗ ದಕ್ಷ ಪೊಲೀಸರ ಮೇಲೆ ಎತ್ತಾಕ್ಬಿಟ್ಟು ಅವರನ್ನು ಅಮಾನತು ಮಾಡಿದ್ದಾರೆ. ಅವರ ವಿಚಾರವನ್ನು ಸ್ವಲ್ಪ ಪೊಕ್ಕಕ್ಕಿರಿಸಿ ನಮ್ಮ ಪರಮೇಶ್ವರ್ ಅವರ ವಿಚಾರವನ್ನು ಮಾತಾಡೋಣ. ಈಗ ಒಂದು ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವ ಅಂದರೆ ಮುಖ್ಯಮಂತ್ರಿ ಬಿಟ್ಟರೆ ತುಂಬ ಪವರ್ಫುಲ್ ಖಾತೆ ಅಂದರೆ ಗೃಹ ಸಚಿವದು. ಅಂಥದ್ರಲ್ಲಿ ಅವ್ರಿಗೆ ಗೋಲಿ ಹೊಡೆದು ನೀವೇ ಎಲ್ಲ ಡಿಸಿಷನ್ ತಗೋತೀರಿ ಅಂದರೆ ಅದು ಯಾವ ಸೀಮೆ ಮರ್ಯಾದೆ ಹೇಳಿ? ಇದು ಎಂಥವ್ರಿಗಾದರೂ ಸ್ವಾಭಿಮಾನದ ಪ್ರಶ್ನೆ ಎದುರಾಗತ್ತೆ. ಇದರಿಂದಲೇ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಖಾತೆನೇ ಬೇಡ ಅಂತ ಹೇಳಿರ್ಬೋದು. ಆದರೆ ಇಲ್ಲ, ಅಂಥದ್ದೇನೂ ಇಲ್ಲ ಅಂತೇಳಿ ಪ್ಯಾಚು ಆಗ್ತಿದ್ದಾರೆ ಪರಮೇಶ್ವರ್ ಅವರು. ಇಲ್ಲೊಂದು ಮಾತನ್ನು ಹೇಳಲೇಬೇಕು. ಅದೇನು ಅಂದರೆ, ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅನ್ನೋ ಹಾಗೆ ಏನೂ ಇಲ್ಲದೆ ಇವೆಲ್ಲ ಉದ್ಭವ ಆಗಲ್ಲ. ಎಲ್ಲೋ ಪರಮೇಶ್ವರ್ ಹೊಟ್ಟೆಯೊಳಗೇನ ಬೆಂಕಿ ಈ ರೀತಿ ಮಾತನ್ನು ಹೇಳಿಸಿರ್ಬೋದು. ಆದರೆ ಇದೀಗ ಇಲ್ಲ ಅಂತಿದ್ದಾರೆ ಪರಮೇಶ್ವರ್ ಅವರು. ಅಷ್ಟಕ್ಕೂ ಪರಮೇಶ್ವರ್ ಇಂಥದ್ದೊಂದು ಮಾತನ್ನು ಹೇಳ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ ಅಂದರೆ ಫೆಬ್ರವರಿಯಲ್ಲೂ ಕೂಡ ರಾಜೀನಾಮೆ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪರಮೇಶ್ವರ್ ಅವ್ರ ಬಗ್ಗೆ ಹೊಸ ವಿಚಾರವೊಂದು ಹರಿದಾಡಕ್ಕೆ ಶುರುವಾಯಿತು. ಅದೇನಪ್ಪ ಅಂದರೆ, ಪರಮೇಶ್ವರ್ ಅವರಿಗೆ ಗೃಹ ಖಾತೆ ಇಷ್ಟ ಇಲ್ಲ, ಈ ಕಾರಣದಿಂದ ರಾಜೀನಾಮೆಯ ಸೂಚನೆ ನೀಡಿದ್ದಾರೆ ಅಂತ. ಇದೀಗ ಮತ್ತೆ ಅಂಥದ್ದೇ ಸನ್ನಿವೇಶ ಎದುರಾಗಿದೆ. ಅಷ್ಟಕ್ಕೂ ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ಏನು ಕಮ್ಮಿ ವರ್ಚಸ್ಸಿರೋ ರಾಜಕಾರಣಿ ಅಂತೂ ಅಲ್ಲ. CM ರೇಸ್ನಲ್ಲಿದ್ದರು, ಈಗಲೂ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಅಂತ ಕೂಗು ಕೇಳಿ ಬಂದಾಗಲೆಲ್ಲ ಇವ್ರ ಹೆಸರು ಮುಂಚೂಣಿಗೆ ಬರುತ್ತೆ. ಆದರೆ ಬೇರೆಯವರು ಆ ಸ್ಥಾನಕ್ಕೆ ಬಂದು ಕೂತ ಮೇಲೆ ಅದು ಸೈಡ್ಗೆ ಹೋಗುತ್ತೆ, ಸೈಡ್ಗೆ ಸರಿಯುತ್ತೆ ಕೂಗು. ದಲಿತರಿಗೆ ಅವಕಾಶ ಸಿಗಬೇಕು ಅಂತ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಆಸೆ ಕೊಡಲಿಲ್ಲ. ವಾಸ್ತವವಾಗಿ ಹೇಳಬೇಕು ಅಂದರೆ ಇವರಿಗೆ ನಿಜಕ್ಕೂ ಗೃಹ ಖಾತೆ ಇಷ್ಟ ಇಲ್ವಂತೆ. ಅದನ್ನು ತಮ್ಮ ಆಪ್ತರ ಎದುರಿಗೆ ಪ್ರಾಮಾಣಿಕವಾಗಿ ಹೇಳ್ಕೊಂಡಿದ್ದಾರಂತೆ. ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ನಲ್ಲಿ ಬೇಕಾಬಿಟ್ಟಿಯಾಗಿ ನೋಡ್ತಾ ಇರೋದು ಇದೇ ಮೊದಲಲ್ಲ. ಹೇಳಬೇಕು ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಆಗಲೇ ಇವರು ಕೂಡ CM ಆಗಬೇಕಾಯಿತು, ಇವರೇ CM ಆಗಬೇಕಾಯಿತು ಇನ್ಫ್ಯಾಕ್ಟ್. ಆದರೆ ಇಲ್ಲೇನಾಯಿತು ಅಂದರೆ, ಇವ್ರು ಗೆದ್ದರೆ ನನ್ನ ದಾರಿಗೆ ಅಡ್ಡ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರೇ ಷಡ್ಯಂತ್ರ ಮಾಡಿ ಸೋಲಿಸ್ಬಿಟ್ರು ಅನ್ನೋ ಮಾತಿದೆ, ಆರೋಪ ಕೂಡ ಇದೆ ಆ ಥರದ್ದು.
ಇನ್ನು ಈಗಲೂ ಕೂಡ ತಮ್ಮನ್ನು ಬೆಂಬಲಿಸ್ತಾ ಇದ್ರೂ ಕೂಡ ಸಿದ್ದರಾಮಯ್ಯನವರು ದಲಿತ ಸಿ ಎಂ ಅನ್ನೋ ಮಾತು ಕೂಗು ಬಂದಾಗಲಿಲ್ಲ. ಹಾಗೇ ಆ ಸಂದರ್ಭದಲ್ಲಿ ಪರಮೇಶ್ವರ್ ಹೆಸರು ಕೇಳಿ ಬಂದರೆ ಕ್ಯೂಡ್ರ ಥರ ಇದು ಬಿಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಇನ್ನು ಸದ್ಯ RCB ವಿಜಯೋತ್ಸವದಲ್ಲಿ ಪರಮೇಶ್ವರ್ ಅವರನ್ನ ಕೇಳದೆ ಸರ್ಕಾರ ಮುಂದುವರೆದಿದೆ ಅನ್ನೋ ಆರೋಪ ಇದೆ. ಆದರೆ ಈ ಹಿಂದೆ ಕೆಲವು ಬಾರಿ ಉಪಮುಖ್ಯಮಂತ್ರಿಗಳು ಒಂದೆರಡು ಸಂದರ್ಭಗಳಲ್ಲೂ ಕೂಡ ಹೀಗೆ ಮಾಡಿದ್ದುಂಟು. ಆಗಲೂ ಕೂಡ ಪರಮೇಶ್ವರ್ ಅವರು ಬೇಸರ ಮಾಡ್ಕೊಂಡಿದ್ರು. ಆದರೆ ಹೋಗಲಿ, ಅದು ಸುಮ್ಮನೆ ಆಗೋಗ್ಬಿಟ್ರು ಅಂತ ಹೇಳಲಾಗ್ತದೆ. ಈಗ ನೋಡಿದ್ರೆ ಮತ್ತೊಮ್ಮೆ ಇವರನ್ನು ಕೇಳದೆ ವಿಜಯೋತ್ಸವ ಮಾಡಿ ಮುಖಭಂಗ ಮಾಡಿದ್ದಾರೆ. ಇನ್ನು ಇವರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತ್ರ ಅನ್ಯಾಯ ಮಾಡ್ತಿಲ್ಲ, ಇದರಲ್ಲಿ ಹೈಕಮಾಂಡ್ ನಾಯಕರ ಪಾಲು ಕೂಡ ದೊಡ್ಡದಿದೆ. ದಿಲ್ಲಿ ನಾಯಕರು ಮನಸ್ಸು ಮಾಡಿದರೆ ಇವರನ್ನು ಯಾವತ್ತೋ ಮುಖ್ಯಮಂತ್ರಿ ಮಾಡ್ಬೋದಿತ್ತು. ಇನ್ನು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ಕ್ವಾಲಿಟಿನೂ ಇದೆ ಪರಮೇಶ್ವರ್ ಅವ್ರಿಗೆ. ಆದರೂ ಇವರನ್ನು CM ಮಾಡೋ ದೊಡ್ಡ ಮನಸ್ಸನ್ನು ಹೈಕಮಾಂಡ್ ಮಾಡ್ತಿಲ್ಲ. ಹೋಗಲಿ, ಪಕ್ಷದ ಚೌಕಟ್ಟಿನೊಳಗೆ ಒಂದು ಸಮಾವೇಶ ಮಾಡ್ತೀನಿ ಅಂದರು, ಅದಕ್ಕೂ ಪರ್ಮಿಷನ್ ಕೊಡೋದಷ್ಟು ಅನ್ಯಾಯ ಮಾಡಿಬಿಟ್ಟಿದೆ ಅಂದರೆ ನೀವೇ ಹೇಳಿ. ಪರಮೇಶ್ವರ್ ಪಕ್ಷದೊಳಗೆ ಅದೆಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ, ಅವರು ಅದೆಂಥ ಮನಸ್ಥಿತಿಯಲ್ಲಿದ್ದಾರೆ ಅಂತ. ಅದೇನೆಂದರೆ, ದಲಿತ ನಾಯಕರಿಗೆ CM ಹಾಗೆ KPCC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು. ಕೆಲವು ತಿಂಗಳ ಹಿಂದೆ ರಾಜ್ಯದಲ್ಲಿ ದಲಿತರ ಸಮಾವೇಶ ನಡೆಸಿ ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಪರಮೇಶ್ವರ್ ಅವರು. ಈ ಸಂಬಂಧ ದೆಹಲಿಗೂ ಹೋಗ್ಬಿಟ್ಟು ಹೈಕಮಾಂಡ್ ನಾಯಕರನ್ನು ಆಹ್ವಾನಿಸಿ ಕೂಡ ಬಂದಿದ್ರು. ಆದರೆ ಮೊದಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತಹ ಹೈಕಮಾಂಡ್ ಸದ್ಯಕ್ಕೆ ಸಮಾವೇಶ ಬೇಡ ಅಂತ ತಡೆ ನೀಡಿತು. ಇದು ಕೂಡ ಡಾಕ್ಟರ್ G ಪರಮೇಶ್ವರ ಪಾಲಿಗೆ ಆದಂಥ ಹಿನ್ನಡೆ ಅಂತಲೇ ಹೇಳಬೇಕಾಗ್ತದೆ. ಇದಾದಮೇಲೆ ಪರಮೇಶ್ವರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾದರು. ಆ ಟೈಮಲ್ಲಿ ದಲಿತರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆ ನೀಡಬೇಕು ಅನ್ನೋ ಬೇಡಿಕೆ ಇಟ್ಟರು. ಆದರೆ ಹೈಕಮಾಂಡ್ನಿಂದ ಇದಕ್ಕೆ ಸರಿಯಾದ ರೆಸ್ಪಾನ್ಸ್ ಸಿಗಲಿಲ್ಲ. ಇದರಿಂದ ಡಾಕ್ಟರ್ G ಪರಮೇಶ್ವರ್ ಆಗ ರಾಜೀನಾಮೆ ಮಾತಾಡಿದರು ಅಂತಲೇ ಹೇಳಲಾಗ್ತಿತ್ತು. ಹೇಳಬೇಕು ಅಂದರೆ ಪರಮೇಶ್ವರ್ ಅವರು ಇದ್ದಾರಲ್ಲ, ಅವರು ಇನ್ನೂ CM ಗಾದಿಯ ಹೋಪ್ ಕಳ್ಕೊಂಡಂಗಿಲ್ಲ. ಈಗಲೂ ಅದೇ ನಿರೀಕ್ಷೆ ಹಾಗೆ ಅದೇ ವಿಶ್ವಾಸದಲ್ಲಿ ಗೃಹ ಖಾತೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಆದರೆ ಮೇಲಿಂದ ಮೇಲೆ ಆಗುವಂತಹ ಇಂಥ ಘಟನೆಗಳಿಂದ ಈ ಗೃಹ ಖಾತೆಯೇ ಬೇಡ ಅನ್ನುವಷ್ಟರ ಮಟ್ಟಕ್ಕೆ ಬೇಸರ ಬಂದ್ಬಿಟ್ಟಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ಅನುಮಾನ ಕೂಡ ಇದೆ. ಡಾಕ್ಟರ್ G ಪರಮೇಶ್ವರ್ ಅವರು ಗೃಹ ಸಚಿವ ಸ್ಥಾನದ ಬದಲು ಬೇರೆ ದೊಡ್ಡ ಸ್ಥಾನವನ್ನು ನಿರೀಕ್ಷೆ ಮಾಡ್ತಿರಬಹುದು. CM ಸ್ಥಾನ ಸಿಗದಿದ್ದಕ್ಕೆ ಬೇರೆ ಯಾವುದಾದ್ರೂ ಇನ್ನೊಂದು ಪ್ರಭಾವಿ ಖಾತೆ ಬಯಸ್ತಿರಲೂಬಹುದು. ಗೃಹ ಖಾತೆ ಬದಲಿಗೆ ಉಪಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಅಂತಲೂ ಅವರ ಆಪ್ತವಲಯ ಹೇಳ್ತಿದೆ. ಆದರೆ ರಾಜೀನಾಮೆ ಹೇಳಿಕೆ ವಿಚಾರಕ್ಕೆ ಅಷ್ಟು ಮಹತ್ವ ಕೂಡ ಅಗತ್ಯ ಇಲ್ಲ ಅಂತ ಅವರೇ ಹೇಳ್ತಿದ್ದಾರೆ ಪರಮೇಶ್ವರ್ ಅವರೇ. ಯಾರಿಗೆ ಗೊತ್ತು, ಏನೇ ಕೇಳಿದ್ರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಬಂದು ಹೇಳ್ತೀನಿ ಅಂತಲೇ ಹೇಳ್ತಾರೆ. ಅದೇ ರೀತಿ ಅವ್ರ ರಾಜೀನಾಮೆ ಪ್ರಸಂಗ ಕೂಡ ಆಗಿದೆ ಅನಿಸುತ್ತೆ. ನಮಸ್ಕಾರ.